ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಒಂದು ಡಿಫ್ರೆಂಟ್ ಆಗಿ ಹಾಗೆ ವಿಭಿನ್ನವಾಗಿರುವಂಥ ಒಂದು ಹೊಸ ರೀತಿಯ ಕ್ರೋಶೆ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಮಣಿ ಮತ್ತು ಕುಚ್ಚು ಎರಡನ್ನೂ ಬಳಸದೆ ಕಂಪ್ಲೀಟ್ ಆಗಿ ಥ್ರೆಡ್ ವರ್ಕಿಂದ ಈ ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ಯಾರಿ ಕಲರ್ಗೂ ಅಂತ ನೋಡಿ 2 ಕಲರು ದಾರ ಇಲ್ಲಿ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ ಈ ಒಂದು ಡಿಸೈನ್ಗೆ. ಸೊ ಇದಕ್ಕೆ ರೆಗಲ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂತು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಕಂಪಲ್ಸರಿ ಸ್ಯಾರೀಸ್ಗೆ ಗೋಲ್ಡಂದು ಬಂದಿರುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ಗೋಲ್ಡೇ ತೊಗೊಂಡು ತೋರಿಸ್ತಾ ಇದ್ದೀನಿ. ನಿಮ್ಮ ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿದ್ದರೆ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಎರಡನ್ನೂ ಹಾಕೋಬೋದು. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಂಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ಹೇಳ್ಕೊಂಡು ಫಸ್ಟ್ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿದ ತಕ್ಷಣ 1 ಚೈನ್ 2 ಚೈನ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಈ ರೀತಿ ಕ್ರಾಸಲ್ಲಿ ಇಟ್ಕೊಂಡು ಯು ಶೇಪಲ್ಲಿ ಮತ್ತು ಪಲ್ಲುಗೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್ 2 ಚೈನ ಹಾಕ್ಕೋಬೇಕು. 2 ಚೈನ್ಸನ್ನು ಹಾಕ್ಕೊಂಡು ಈಗ ನೀಡಲ್ ಮೇಲೆ ಯಾವುದೇ ರೀತಿ ದಾರನ ಸುತ್ತಕೊಳ್ದೇನೆ ಹಾಗೆ ಇಲ್ಲಿ ಡಬಲ್ ಕ್ರೋಶೆನ ಹಾಕಿದ್ದೀವಲ್ವ, ಸೊ ಇದ್ರ ಒಳಗಡೆ ಹೋಗಿಬಿಟ್ಟು ಈ ರೀತಿ ಚೈನ್ ಥರ ಲಾಕ್ ಮಾಡ್ಕೋಬೇಕು. ಸೊ ಆಫ್ ಡಬಲ್ ಕ್ರೋಶೆನ ಅಂದ್ಕೊಳ್ಳಿ, ಇಲ್ಲಾಂದರೆ ಚೈನ್ ಟಿಚ್ ಏನಾದರೂ ಅಂದ್ಕೊಳ್ಳಿ. ಈ ಥರ ಡಬಲ್ ಕ್ರೋಶದಲ್ಲಿ 4 ಸತೆ ಲಾಕ್ ಮಾಡ್ಕೋಬೇಕು. 2, ಸೊ 3, 4. ಸೊ 4 ಸತೆ ಈ ಥರ ಲಾಕ್ ಮಾಡಿಕೊಂಡಾಗ ಆಮೇಲೆ ಪಲ್ಲುಗೆ ಲಾಕ್ ಮಾಡ್ಕೊಳ್ಳೋಣ. ಪಲ್ಲುಗೆ ಲಾಕನ್ನು ಹಾಕಿದ ಮೇಲೆ ಮತ್ತೆ 1, 2 ಚೈನ ಹಾಕ್ಕೋಬೇಕು. 2 ಚೈನ್ಸನ್ನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಸ್ಲ್ಯಾಂಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ಸ್, ಆಮೇಲೆ ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಈ ರೀತಿ ಚೈನ್ ಥರ 4 ಸತೆ ಲಾಕನ್ನು ಮಾಡ್ಕೋಬೇಕು. ಸೊ 2, 3 ಆ್ಯಂಡ್ 4. ಈ 4 ಡಬಲ್ ಕ್ರೋಶೆ ಕಂಬನ ಈ ರೀತಿ ಸ್ಲ್ಯಾಂಟಿಂಗಲ್ಲಿ ಒಂದು 3 ಆರ್ಚ್ಗಳನ್ನ ಈ ರೀತಿ ಹಾಕ್ಕೋಬೇಕು. ನೋಡಿ, ಇಲ್ಲಿ ಕ್ರಾಸಲ್ಲಿ 3 ಆರ್ಚ್ಗಳನ್ನ ಹಾಕಿದ ಮೇಲೆ ಈಗ ಇಲ್ಲಿ ಚೈನ್ಸ್ ಬಂದು ಕೌಂಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ 3 ಸತೆ 2 ಸತೆ ಹಾಕ್ಕೊಂಡು ಈ ರೀತಿ ಕ್ರಾಸಲ್ಲಿ ಹಾಕಿದ ಮೇಲೆ ಈಗ ನೋಡಿ 1, 2, 3 ಚೈನ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಚೈನ್ ಹಾಕಿ ಸ್ಲ್ಯಾಂಡಿಂಗ್ ಆರ್ಚನ್ನ ಹಾಕಿದ್ದೀನಿ. ಇಲ್ಲಿ 3 ಚೈನ ಹಾಕಿಬಿಟ್ಟು ಸೊ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇದು ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ಈ ರೀತಿ ಬಗ್ಸಿ ನೋಡ್ಕೊಳ್ಳಿ. ಇಲ್ಲಿ ನೀಡಲ್ ಮೇಲೆ ದಾರ ಎಲ್ಲಿ ರೀಚ್ ಆಗುತ್ತೋ ಆ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 3 ಚೈನ್ ಹಾಗೆ ತ್ರಿಬಲ್ ಕ್ರೋಶೆ ಕಂಬ. ಸೊ ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಜಸ್ಟ್ 1 ಚೈನ ಮಾಡ್ಕೊತಾ ಇದ್ದೀನಿ. 1 ಚೈನ ಮಾಡಿಕೊಂಡು ಈಗ ಇಲ್ಲಿ ಕೂಡ ಅಷ್ಟೇ ನಾನು ಯಾವುದೇ ಒಂದು ನೀಡಲ್ ಮೇಲೆ ದಾರನ ತೊಗೊಳಂಗಿಲ್ಲ. ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 2 ದಾರನ 1 ಮಾಡ್ಕೊತಾ ಇದ್ದೀನಿ. ಸೊ ಇದೇ ಇಲ್ಲೇನು ನಾವು ವರ್ಕ್ನ ಮಾಡಿದ್ದೀವೋ ಅದೇ ವರ್ಕ್ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ನಾನು 4 ಟೈಮ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲಿ ಬಂದು 7 ಟೈಮ್ ಈ ರೀತಿ ಚೈನ್ ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಈ ಒಂದು ತ್ರಿಬಲ್ ಕ್ರೋಶೆ ಕಂಬಕ್ಕೆ 7 ಸತೆ ಈ ರೀತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಇದು ಫುಲ್ ಆಗಬೇಕು. ಫುಲ್ ಹಾಕಿದ್ರೆ ಕೌಂಟ್ ಮಾಡ್ಕೊಂಡು ನೋಡಿ ಕರೆಕ್ಟಾಗಿ 7ಕ್ಕೆ ಇದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ. ಸೊ ಇದೆಲ್ಲ ಸ್ಮಾಲ್ ಸೈಜಲ್ಲಿ ಬರುತ್ತೆ, ಇದು ಬಿಗ್ ಸೈಜಲ್ಲಿ ಬರುತ್ತೆ. ಈ ರೀತಿ ಬಿಗ್ ಸೈಜಲ್ಲಿ ಈ ರೀತಿ ಹಾಕಿದ ಮೇಲೆ 7 ಸತಿ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಈಗ ಬ್ಯಾಕ್ ಸೈಡಿಂದ ಸ್ಯಾರಿನ ಟರ್ನ್ ಮಾಡಿಕೊಂಡು ಜಸ್ಟ್ 1 ಚೈನ ಹಾಕಿ 1 ಚೈನ್ ಹಾಕಿದ ಮೇಲೆ ನೋಡಿ ಈಗ ಕೆಳಗಡೆ ಏನು ನಾವು ಹಾಕಿದ್ವು 7 ಸತಿ ಏನು ಲಾಕ್ ಮಾಡ್ಕೊತ ಬಂದಿದ್ದೀವಲ್ವ, ಸೊ ಆ ಲಾಕಲ್ಲಿ ಯಾವುದೇ ಒಂದು ಲಾಕನ್ನು ಸ್ಕಿಪ್ ಮಾಡ್ದಂಗೆ ನೀವು ನೀಡಲ್ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಸೊ ಮತ್ತೆ ಪಕ್ಕದ ಹೊಲಿಗೆ ನೀಡಲ್ನ ಹಾಕಬೇಕು, ದಾರನ ತೊಗೋಬೇಕು, ಮತ್ತು ಲಾಕ್ ಮಾಡ್ಕೋಬೇಕು. ಸೇಮ್ 7 ಟೈಮ್ ಇಲ್ಲಿ ಕೂಡ ನೀವು ಲಾಕನ್ನು ಮಾಡ್ಕೋಬೇಕು. ಸೊ ಕೆಳಗಡೆ ಹಾಕಿರುವಂಥ ಚೈನ್ ಏನು ಕಾಣಿಸ್ತಾ ಇರ್ತಲ್ಲ ಅದರಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊಳ್ಳಿ. ನೀವು ಯಾವ ರೀತಿ ಇದನ್ನು ವರ್ಕನ್ನು
ಕರಿತೀರೋ ಆ ಒಂದು ಇದರಲ್ಲಿ ವರ್ಕನ್ನು ಮಾಡ್ಕೊಳ್ಳಿ. ಸೊ ಕೆಳಗಡೆ ಹಾಕಿರುವಂಥ 7 ಹಾಫ್ ಡಬಲ್ ಕ್ರೋಶದಲ್ಲಿ ಮೇಲೆ ಕೂಡ 7 ಟೈಮ್ ಈ ರೀತಿ ಹಾಫ್ ಡಬಲ್ ಕ್ರೋಶನ್ ಹಾಕಿದ್ವಿ. ಆಮೇಲೆ ಮತ್ತೆ ನೋಡಿ ಈಗ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಸೀದಾ ಕಡೆ ಡಿಸೈನ್ನ ಟರ್ನ್ ಮಾಡ್ಕೊತಾ ಇದ್ದೀನಿ. ಸೀದಾ ಕಡೆ ಡಿಸೈನ್ನ ಟರ್ನ್ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಸೇಮ್ ಹೋಲ್ಗಳು ಯಾವುದೇ ಒಂದು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಮತ್ತೆ ಈಗ ಲಾಕ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಾವು 3 ಚೈನ್ ಎಕ್ಸ್ಟ್ರಾ ಹಾಕಿರೋದ್ರಿಂದ ಈ ರೀತಿ ಶೇಪ್ ಅನ್ನೋದು ಬರುತ್ತೆ. ಈಗ ನೋಡಿ ಮತ್ತೆ ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಗೊಂಡು ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೋಲಲ್ಲಿ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ಲಾಕ್. ಈ 7 ಸತಿ ನಾವು ಏನು ವರ್ಕ್ ಮಾಡಿದ್ದೀವಲ್ಲ ಅದನ್ನು ಯಾವುದೂ ಒಂದು ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ನಾವು ಪ್ರತಿಯೊಂದು ಹೋಲಲ್ಲಿ ಹೋಗಿಬಿಟ್ಟು ಕಂಪಲ್ಸರಿ ಕೌಂಟಿಂಗು ಕರೆಕ್ಟಾಗಿ ಇರಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಸೊ ಡಿಸೈನ್ ಶೇಪ್ ಬಂದು ಈ ಥರ ಬರುತ್ತೆ. ಸೊ ಈ ಥರ ಹಾಕಿದ ಮೇಲೆ ಈಗ ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ 1 2 3 ಚೈನ ಹಾಕ್ಕೋಬೇಕು. 3 ಚೈನ ಹಾಕಿಬಿಟ್ಟು ಈ ಲೆಂತಿಗೆ ಇಲ್ಲಿ ಏನು ನಾವು ಎಷ್ಟು ಕರೆಕ್ಟ್ ಪಾಯಿಂಟ್ ತೊಗೊಂಡಿದ್ದೀವೋ ನೋಡ್ಕೊಳ್ಳಿ ಬಟ್ಟೆನ, ಅದೇ ಮೆಜರ್ಮೆಂಟ್ ಈ ಕಡೆ ಕೂಡ ನಾವು ತೊಗೋಬೇಕಾಗುತ್ತೆ. ಪೂರ್ತಿ ಎಳೆಯುತ್ತಾ ಬೇಡ, ಜಸ್ಟ್ ಒಂದು ರೀತಿ ಲೂಸ್ ಆಗಿಯೇ ಆ ಒಂದು ಕರೆಕ್ಟಾಗಿ ಜಾಗನ ನೋಡಿಕೊಂಡು ಆ ಒಂದು ಮೆಜರ್ಮೆಂಟಿಗೆ ಈ ಒಂದು ಡಿಸೈನ್ನ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡಾಗ ಡಿಸೈನ್ ಲುಕ್ ಬಂದು ಈ ಥರ ಬರುತ್ತೆ ನೋಡಿ, ಈ ಶೇಪಿಗೆ ಬರುತ್ತೆ. ಸೊ ಆಮೇಲೆ ಈ ರೀತಿ ಲಾಕನ್ನ ಹಾಕಿದ ಮೇಲೆ ಮತ್ತೆ ಈಗ 1 2 ಚೈನ್ ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕ್ರಾಸಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 1 ಚೈನ್ ಮತ್ತು ಲಾಕ್. ಈಗ ಮತ್ತೆ 4 ಟೈಮ್ ಸ್ಟಾರ್ಟಿಂಗಲ್ಲಿ 3 ಮಿನಿ ಆರ್ಚ್ಗಳನ್ನ ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ದೀವಲ್ಲ ಆ ಥರ ಈಗ ಮತ್ತೆ ಸೇಮ್ ಅದೇ ಒಂದು ವರ್ಕನ್ನು ಈಗ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ ಗ್ಯಾಪ್ ಡಿಸ್ಟೆನ್ಸ್ ಬಂದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಸ್ವಲ್ಪ ಹತ್ರ ದೂರ ನೋಡ್ಕೊಂಬಿಟ್ಟು ಈ ಆರ್ಚ್ಗಳನ್ನ ಜಾಸ್ತಿನೂ ಮಾಡ್ಕೋಬೋದು, ಇಲ್ಲ ಹತ್ತಿರ ಬೇಕು ಅಂದರೆ ಕಡಿಮೆ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಬಂದು ಅದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ಟಾರ್ಟಿಂಗಲ್ಲಾದರೆ 3 ಆರ್ಚ್ ಮಿನಿ ಆರ್ಚ್ಗಳನ್ನ ಹಾಕ್ಕೊಂಬಿಟ್ಟು ಆ ಒಂದು ಬಿಗ್ ಆರ್ಚನ್ನು ಹಾಕ್ಕೋಬೇಕಾಗುತ್ತೆ. ಮಿಡ್ಲಲ್ಲಿ ನಾನು ಹೇಳಿದ್ನಲ್ಲ ಹತ್ತಿರ ದೂರ ಬೇಕಿದ್ದರೆ ನೀವು ಜಾಸ್ತಿ ಮಾಡ್ಕೋಬೋದು, ಅಥವಾ ಇಲ್ಲ ಕಮ್ಮಿ ನನಗೆ ಇದೇ ಹತ್ರದಲ್ಲಿ ಇರಲಿ ಅಂದರೆ 3 ಆರ್ಚ್ ಹಾಕ್ಬಿಟ್ಟು ಬಿಗ್ ಆರ್ಚನ್ನು ಹಾಕ್ಕೋಬೋದು. ಸೊ ಮತ್ತು ಸೇಮ್ ಇದೇ ರೀತಿ ಡಿಸೈನ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಾನು 4 ಆರ್ಚ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಬಂದು ಮಿಡ್ಲಲ್ಲಿ ಈ ಕಡೆಯಿಂದ ಈ ಕಡೆ ಸೇಮ್ ಆರ್ಚ್ಗೆ ಇಲ್ಲಿ 4 ಆರ್ಚ್ಗಳನ್ನ ಗ್ಯಾಪ್ ಅನ್ನೋದು ಕೊಟ್ಟಿದ್ದೀನಿ. ಆಮೇಲೆ ನೋಡಿ ಈ ರೀತಿ ಹಾಕಿದ ಮೇಲೆ ಮತ್ತೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಸೇಮ್ ಮೆಜರ್ಮೆಂಟಿಗೆ ಆ ಕಡೆ ಎಷ್ಟು ಮೆಜರ್ಮೆಂಟಲ್ಲಿ ಲಾಕ್ ಮಾಡಿದ್ದೀವೋ ಸೊ ಆ ಒಂದು ಇದರಲ್ಲಿ ನೀವು ಸ್ವಲ್ಪ ಲೂಸ್ ಆಗಿಯೇ ಲಾಕ್ ಮಾಡ್ಕೋಬೇಕು ಈ ಆರ್ಚನ್ನ. ಸೇಮ್ ಮತ್ತೆ 2 ಚೈನ ಹಾಕ್ಕೊಳ್ಳಿ, ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಳಿ, ಮತ್ತು ಒಂದು ಡಬಲ್ ಕ್ರೋಶೆ ಕಂಬ. ಸೊ 1 ಚೈನ್, ಆಮೇಲೆ ಇದರೊಳಗಡೆ 4 ಸತಿ ಹಾಫ್ ಡಬಲ್ ಕ್ರೋಶೆ. ಸೊ ಇದೇ ರೀತಿ ಫಸ್ಟ್ ಸ್ಟೆಪ್ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಆಗಿ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಡಿಸೈನ್ ಬಂದು ಈ ಥರ ಬರುತ್ತೆ. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಎಲ್ಲ ಹಾಕಿದ ಮೇಲೆ ಸೆಕೆಂಡ್ ರೌಂಡ್ ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ಎರಡನೇ ರೌಂಡಲ್ಲಿ ಮ್ಯಾಚಿಂಗ್ ದಾರ ಬೇರೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ನಾವು ಏನು 3 ಚೈನ್ ಹಾಕಿದ್ದೀವಲ್ವ ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಬೇಕು. ಈ 3 ಚೈನ್ ಒಳಗಡೆ ನೀಡಲ್ನ ಹಾಕಿ ಈಗ ನಾವು ತೊಗೊಂಡಿರೋಂಥ ಥ್ರೆಡನ್ನು ಈ ರೀತಿ ಎಳ್ಕೊಂಡು ಸೊ ಇದನ್ನು ಫಸ್ಟ್ ಲಾಕ್ ಮಾಡ್ಕೊಳ್ಳಿ. ಗಂಟು ಹಾಕಿರ್ತೀವಿ, ನೀಟಾಗಿ ಲಾಕ್ ಆಗುತ್ತೆ. ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ನೋಡಿ ಈಗ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರನ ಸುತ್ತಕೊಂಡು ನಾವಿಲ್ಲಿ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡಿದ್ದೀವಲ್ವ, ಒಂದು ಪಿಕೋ ಥರ ಕಾಣಿಸ್ತಾ ಇರುತ್ತೆ. ಸೊ ಆ ಪಿಕೋ ಒಳಗಡೆ ನೀಡಲ್ನ ಹಾಕಬೇಕು. ಸೊ ದಾರನ ತೊಗೊಂಡು ಈಗ 2ರಿಂದ 1 ಸತಿ, 2ರಿಂದ 1 ಸರಿ, 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ಕೋಬೇಕು. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತು 1 ಚೈನ ಮಾಡ್ಕೋಬೇಕು. 1 ಚೈನ ಮಾಡಿಕೊಂಡು ಸೊ ಇಲ್ಲಿ ನಾವೇನು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತ ಬಂದಿದ್ದೀವಲ್ವ ಸೊ ಇದರೊಳಗಡೆ ಮತ್ತೆ ನೋಡಿ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಹಾಗೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಸೇಮ್ ಕೆಳಗಡೆ ಏನು ವರ್ಕ್ ಮಾಡಿದ್ದೀನಲ್ವ ಅದೇ ವರ್ಕು ಇಲ್ಲಿ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಯಾವುದೇ ರೀತಿ ದಾರ ತೊಗೊಳ್ದೇನೆ ನೀಡಲ್ ಹಾಕಿ ದಾರನ ತೊಗೊಂಡು ಲಾಕ್ ಮಾಡ್ಕೊಳ್ಳೋದು, ಮತ್ತು ದಾರನ ತೊಗೊಂಡು ಲಾಕ್ ಮಾಡ್ಕೋಬೇಕು, ಮತ್ತು ದಾರನ ತೊಗೊಂಡು ಲಾಕ್ ಮಾಡಬೇಕು. ಇಲ್ಲಿ ಕೆಳಗಡೆ ಏನು ಇಲ್ಲಿ ಕೂಡ ನೀವು
7 ಸತಿ ಈ ಥರ ಲಾಕನ್ನು ಅನ್ನೋದು ಮಾಡ್ಕೋಬೇಕು. ಸೊ 7 ಟೈಮ್ ಈ ರೀತಿ ಹಾಕಿದ ಮೇಲೆ ಜಸ್ಟ್ 1 ಚೈನ್ ಹಾಕ್ಕೊತಾ ಇದ್ದೀನಿ. 1 ಚೈನ್ ಹಾಕಿ ಮತ್ತೆ ಬ್ಯಾಕ್ ಸೈಡಲ್ಲಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಮತ್ತೆ ಕೆಳಗಡೆ ಹಾಕಿರುವಂಥ ಪ್ರತಿ ಒಂದು ಹೋಲ್ ಏನು ಕಾಣಿಸ್ತಾ ಇರುತ್ತೆ ಅಲ್ವ, ಸೊ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಲಾಕ್ ಮಾಡ್ಕೊತಾ ಹೋಗಬೇಕು. ಸೊ ನೀಡಲ್ನ ಹಾಕಿ ದಾರನ ತೊಗೋಬೇಕು, 2 ದಾರನ ಒಂದು ಮಾಡ್ಕೋಬೇಕು. ಸೊ ಯಾವುದೇ ಒಂದು ನೀಡಲ್ ಮೇಲೆ ದಾರ ತೊಗೊಳಂಗಿಲ್ಲ, ಹಾಗೆ ಈ ರೀತಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 2ನೇ ರೌಂಡು ಫಿನಿಶಿಂಗ್ ಆದಮೇಲೆ ನೋಡಿ, ಇಲ್ಲಿ ಚೈನ್ಸ್ ಬಂದು ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. 1 2 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ರೈಟ್ ಸೈಡಲ್ಲಿ ಟರ್ನ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯೋ ಆ ಪಾಯಿಂಟಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ಒಂದು ತುದಿಗೆ ಈ ಶೇಪ್ ಅನ್ನೋದು ಈ ಒಂದು 3 ಚೈನ್ ಹಾಕೋದ್ರಿಂದ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಈ ಥರ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ಸೇಮ್ ಈ ರೀತಿ ಹಾಫ್ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಕುವಂಥ ಈ 3 ಆರ್ಚ್ಗಳಲ್ಲಿ ಯಾವುದೇ ಒಂದು ಕೌಂಟಿಂಗ್ ಅನ್ನೋದು ಮಿಸ್ ಆಗೋಂಗಿಲ್ಲ. ಸೊ ನೋಡ್ಬೋದು ನೀವು ಈ ಥರ ಬಂದಿದೆ. ಸೊ ಇಲ್ಲಿ ಎಂಡ್ ಮಾಡೋಕ್ಕೆ ಮುಂಚೆ ಈಗ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಸೇಮ್ ಪಿಕೋಟ್ ಏನಿದೆಯಲ್ಲ ಅದ್ರ ಒಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೋಬೇಕು, ಮತ್ತು 1 ಚೈನ್ನ ಮಾಡ್ಕೋಬೇಕು. ಮತ್ತು ಆ 1 ಚೈನ್ ಹಾಕಿದ ಮೇಲೆ ಯಾವುದೇ ನೀಡಲ್ ಮೇಲೆ ದಾರ ತೊಗೊಳ್ದೇನೆ ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀವಲ್ವ, ಇದರೊಳಗಡೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ 7 ಸತಿ ಹಾಫ್ ಡಬಲ್ ಕ್ರೋಶೆನ ಈ ಒಂದು ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮಾಡ್ಕೋಬೇಕು. ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸೇಮ್ ಬ್ಯಾಕ್ ಸೈಡಲ್ಲೇ ತಿರ್ಸ್ಕೋಬೇಕು. ಮತ್ತು 1 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ಬಿಟ್ಟು ಸೊ ಲಾಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಿರುತ್ತೋ ಆ ಪಾಯಿಂಟ್ ಒಳಗಡೆ ಆರಾಮಾಗಿ ನಿಮಗೆ ಹೋಲ್ ಕಾಣಿಸ್ತಾ ಇರುತ್ತೆ ವರ್ಕ್ ಮಾಡಿರೋದು. ಆ ಪ್ರತಿಯೊಂದು ಹೋಲಲ್ಲಿ ನೀಡಲ್ನ ಹಾಕಿಬಿಟ್ಟು ಯಾವುದೇ ಒಂದು ದಾರ ತೊಗೊಳ್ದೇನೆ ಹಾಗೆ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ತುಂಬ ಯೂನಿಕ್ ಆಗಿದೆ ಡಿಸೈನು, ಡಿಫ್ರೆಂಟ್ ಆಗಿ ಬರುತ್ತೆ. ಕುಚ್ಚು ಬೇಡ ಅನಿಸುತ್ತೆ, ಬೇಕಿದ್ದರೂ ನೀವು ಪ್ಲೇಸಲ್ಲಿ ಒಂದು ಸ್ಟಾರ್ಟಿಂಗ್ ಆಚೆನ ಹಾಕಿದ್ವಲ್ಲ ಮಿನಿ ಆಚು, ಅಲ್ಲಿ ನೀವು 4 ಚೈನ್ಸನ್ನು ಹಾಕ್ಕೊಂಡು ಕೂಡ ಕುಚ್ಚನ್ನು ಹಾಕ್ಕೋಬೋದು. ಮತ್ತು ಇಲ್ಲಿ ನೋಡಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಮತ್ತು 3 ಚೈನ್ ಹಾಕಿ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಸೀದಾ ಕಡೆ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಓಲ್ ಏನಿದೆಯಲ್ಲ ಅಲ್ಲಿ ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತು ಯಾವುದೇ ಒಂದು ಓಲ್ನ ಸ್ಕಿಪ್ ಮಾಡ್ದಂಗೆ ಲಾಕ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ 2 ಆಚು ರೆಡಿಯಾಗಿದೆ. ಈಗ ಇದು ಲಾಸ್ಟಲ್ಲಿ ಬಂದಿದ್ದೀವಿ. ಮತ್ತು ಇಲ್ಲಿ ಕೂಡ ಸೇಮ್ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಇಲ್ಲಿ ಫಸ್ಟ್ ಆಚಲ್ಲಿ ಇಲ್ಲಿ 3 ಚೈನ್ ಪಿಕೋಟ್ ಏನು ಹಾಕಿದ್ದೀವಲ್ವ ಅದೇ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 1 ಚೈನ್, ಮತ್ತು ಈಗ 7 ಟೈಮ್ ಹಾಫ್ ಡಬಲ್ ಕ್ರೋಶೆ. ಆ್ಯಕ್ಚುಲಿ ಇದು ಚೈನ್ ಅಂತಲೇ ಕರೀತಾರೆ, ಬಟ್ ಸುಮಾರು ಜನ ಹಾಫ್ ಡಬಲ್ ಕ್ರೋಶೆ ಅನ್ನೋದ್ರಿಂದ ನಾನು ಕೂಡ ಹಾಫ್ ಡಬಲ್ ಕ್ರೋಶೆನೇ ಅಂದಿದ್ದೀನಿ. ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡು 3 ದಾರ ಒಂದು ಮಾಡ್ಕೊಂಡಾಗ ಅದು ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಬಟ್ ಕೆಲವರಿಗೆ ಇದೇ ತೀರ ಹಾಫ್ ಡಬಲ್ ಕ್ರೋಶೆ ಅಂತ ಜಾಸ್ತಿ ಅನ್ನೋದ್ರಿಂದ ನಾನು ಕೂಡ ಹಾಫ್ ಡಬಲ್ ಕ್ರೋಶೆ ಅಂತಲೇ ಹೇಳಿದ್ದೀನಿ. ಸೊ ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಅಸಲು ಹೇಳ್ಬೇಕಾದ್ರೆ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ, ವಿಡಿಯೋದಲ್ಲಿ ಯಾವ ರೀತಿ ವರ್ಕ್ ಇದೆಯೋ ಆ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ಮತ್ತೆ ಬ್ಯಾಕ್ ಸೈಡಲ್ಲಿ ತಿರ್ಸ್ಕೊಂಡಿದ್ದೀನಿ, ಸೇಮ್ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೆಕೆಂಡ್ ರೌಂಡ್ ಕಂಪ್ಲೀಟ್ ಆಗಿದೆ. ಆಮೇಲೆ ಮತ್ತೆ ಈಗ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಡಿಸೈನ ಸ್ಟ್ರೈಟ್ ಕಡೆ ತಿರ್ಸ್ಕೊಂಡು ನೋಡ್ಬೋದು ನೀವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಮತ್ತೆ ಈ 3 ಚೈನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ಥರ 3 ಚೈನ್ ಹಾಕೋದ್ರಿಂದ ಏನಂತೆ ಆ ಒಂದು ತುದಿ ಶೇಪ್ ಏನಿದೆಯಲ್ಲ ಅದು ನೀಟಾಗಿ ಕಾಣಿಸುತ್ತೆ. ನಮಗೆ ಒಂದು ರೀತಿ ಬೋರ್ಡ್ ಅನಿಸ್ದಂಗೆ ಒಂದು ರೀತಿ ಏನೋ ಡಿಫ್ರೆಂಟಾಗಿ ಸ್ಲ್ಯಾಂಟಿಂಗ್ ಆಗಿ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಹಂಗಾಗಿ ಕಂಪಲ್ಸರಿ 3 ಚೈನ ನೀವು ಹಾಕ್ಕೊಂಡೆ ಲಾಕ್ ಮಾಡ್ಕೊಳ್ಳಿ. ಸೊ ಡಿಸೈನ್ ಬಂತು.
ಸೊ ಇದು ಬಂದು ಮೂರನೇ ಆಚ್ ಕೂಡ ಇದೇ ರೀತಿ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಮತ್ತೆ ಇನ್ನೊಂದು ಆಚನ್ನು ಸೇಮ್ ಇದೇ ರೀತಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ರೀತಿ ಕಂಪ್ಲೀಟಾಗಿ ಆಚ್ ಹಾಕಿದ್ದೀನಿ. 2 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಅದೇ ಒಂದು 3 ಚೈನ್ ಏನು ಹಾಕಿದ್ವಲ್ವ ಅದೇ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಸೊ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಈಗ ಸೇಮ್ ಅದೇ ರೀತಿ ವರ್ಕ್ ಅನ್ನೋದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮೇಲೆ ಬಂದು ಈ ರೀತಿ ಸ್ಲ್ಯಾಂಟಿಂಗು 4 ಆಚ್ಗಳನ್ನ ಹಾಕಬೇಕಾಗತ್ತೆ. ಸೊ ಸಿಂಗಲ್ ಕಲರಿಂದ ಡಬಲ್ ಕಲರ್ ಹಾಕಿದ್ರು ಕೂಡ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗೇನು ಇಲ್ಲಿ ಆಚನ್ನ ಕಂಪ್ಲೀಟ್ ಮಾಡಿದ್ದೀನಲ್ಲ ಇದು ಕೂಡ ಸೇಮ್ ಆಗಿ ವರ್ಕ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಇದು 4ನೇದು ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಕೆಳಗಡೆ ಹಾಕಿರುವಂಥ ಸ್ಲ್ಯಾಂಟಿಂಗ್ ಆಚಲ್ಲಿ ಮೇಲೆ ಹಾಕಿರುವಂಥ ಚೈನಲ್ಲಿ 4 ಈ ರೀತಿ ಆಚ್ಗಳು ಅನ್ನೋದು ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ನೋಡಿ ಲಾಸ್ಟ್ನೇ ಆಚನ್ನ ಕೆಳಗಡೆ ಇಲ್ಲಿ 3 ಚೈನ್ ಹಾಕೋಕ್ಕೆ ಮುಂಚೆ ಡಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಲಾಕ್ ಏನಿದೆಯಲ್ಲ ಇಲ್ಲಿ ಸೊ ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಈ ಆಚನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡು ಈ ರೀತಿ ಥ್ರೆಡನ್ನು ಎಳ್ಕೊಂಡ್ಮೇಲೆ ಸೊ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಸೊ ಲಾಸ್ಟಲ್ಲಿ ಬ್ಯಾಕ್ ಸೈಡಲ್ಲಿ ತಿಸ್ಕೊಂಡು ಇಲ್ಲಿ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ ಈ ಥ್ರೆಡನ್ನು ಇದನ್ನ ಹಿಂದ್ಗಡೆ ಈ ರೀತಿ ಅಂಟಿಸ್ಕೋಬೇಕು. ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಆಮೇಲೆ ಕಟ್ ಮಾಡ್ಕೋಬೇಕು. ಸೊ ಡಿಸೈನ್ ಲುಕ್ ಬಂದು ನೋಡಿ ಈ ಥರ ಬರುತ್ತೆ. ಈ ರೀತಿಯಾಗಿ ಮೇಲೆ ಆಚನ್ನು ಹಾಕಬೇಕಾದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡು ನೆಕ್ಸ್ಟ್ ಆಚಲ್ಲಿ ಸೇಮ್ ವರ್ಕ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ 2 ಕಲರಲ್ಲಿ ಹಾಕಿದ್ದೀನಿ ನೋಡಿ. ಸ್ಯಾರಿ ಒಂದು ಕಲರ್ ಕಾಂಬಿನೇಷನ್ ಜಾಸ್ತಿ ಇತ್ತು ಅಂದರೆ ನಿಮ್ಮಲ್ಲಿ ಸ್ಯಾರಿಲಿರುವಂಥ ಎಲ್ಲ ಕಲರ್ಲೆ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ನೋಡ್ತಾ ಇದ್ದು ಮಿಡ್ಲಲ್ಲಿ ಬ್ಲೂ ಹಾಕಿದ್ದೀನಿ, ಆ ಕಡೆ ಈ ಕಡೆ ಪಿಂಕ್ ಹಾಕಿದ್ದೀನಿ. ಈ ಥರ ಕೂಡ ನೀವು ಹಾಕ್ಕೊಂಡು ಹೋಗ್ಬೋದು. ಡಿಫ್ರೆಂಟ್ ಆಗಿರುವಂಥ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಥ್ರೆಡ್ ವರ್ಕ್ ಆಗಿರೋದ್ರಿಂದ ಫಸ್ಟು ಹಾಕಿದಾಗ ಅಲ್ಲಲ್ಲಿ ಫೋಲ್ಡಿಂಗ್ ಆಗಿ ಡಿಸೈನ್ ಫಿನಿಶಿಂಗ್ ಕಾಣಿಸೋದಿಲ್ಲ. ಬಟ್ ಲಾಸ್ಟಲ್ಲಿ ನೀವು ಕೈಯಿಂದ ಎಲ್ಲನೂ ನೀಟಾಗಿ ಈ ರೀತಿ ಅಂದ್ಕೊಂಡಾಗ ಆ ಪ್ಲೇಸಿಗೆ ನಾವು ಮಾಡಿರೋಂಥ ವರ್ಕ್ ಅನ್ನೋದು ನೀಟಾಗಿ ಕುಂತ್ಕೊಳ್ಳುತ್ತೆ. ಆವಾಗ ಡಿಸೈನ್ ಲುಕ್ಕು ಪರ್ಫೆಕ್ಟಾಗಿ ನಿಮಗೆ ಕಾಣಿಸುತ್ತೆ. ಸೊ ಈ ಥರ ಬಂದಿದೆ ಫ್ರೆಂಡ್ಸ್ ಡಿಸೈನು. ತುಂಬಾ ಚೆನ್ನಾಗಿದೆ, ಯುನೀಕಾಗಿ ಕೂಡ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಕುಚ್ಚು ಕಟ್ಟೋ ಅವಶ್ಯಕತೆ ಕೂಡ ಇಲ್ಲ. ಬಟ್ ಬೇಕಿದ್ದರೆ ನೀವು ಇಲ್ಲಿ ಚೈನ್ಸ್ನ ಮಾಡಿಕೊಂಡು ಕುಚ್ಚು ಕೂಡ ನೀವು ಹಾಕೋಬೋದು. ಇಷ್ಟು ಗ್ಯಾಪ್ ಸಾಕು ಅಂದರೆ ಇದೇ ಮೆಜರ್ಮೆಂಟಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಇಲ್ಲ ನಮಗೆ ಇನ್ನೂ ಸ್ವಲ್ಪ ದೂರ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು, ಹತ್ತಿರ ಬೇಕಿದ್ದರೆ ಹತ್ತಿರ ಕೂಡ ಮಾಡ್ಕೋಬೋದು. ಸೊ ಫೈನಲ್ ಆಗಿ ಕಂಪ್ಲೀಟಾಗಿ ಸೀರೆಗೆ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ನಾನು ಸ್ಯಾಂಪಲ್ ಹಾಕಿ ತೋರಿಸಿದ್ದೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಪ್ರೈಸ್ ಕೇಳೋದಾದರೆ ಕೆಲವೊಬ್ರು ಕಾಮೆಂಟಲ್ಲಿ ಕೇಳಿದ್ರು ಯಾಕೆ ನೀವು ಪ್ರೈಸ್ ಹೇಳೋದನ್ನು ಬಿಟ್ಬಿಟ್ಟಿದ್ದೀರಾ ಅಂತ. ಬಟ್ ನೋಡಿ ಕೆಲವೊಬ್ರಿಗೆ ಎಲ್ಲರಿಗೂ ಪ್ರೈಸ್ ಐಡಿಯಾ ಇರುತ್ತೆ, ಬೇಡ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ ಅಷ್ಟೇ. ಹಂಗೇನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಾಮೆಂಟಲ್ಲಿ ಕೇಳಿ, ನಾನು ಕಾಮೆಂಟಲ್ಲಿ ಪ್ರೈಸ್ನ ತಿಳಿಸ್ತೀನಿ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಇದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.